ಕುದ್ರುಗಳ ರಾಜ ಉಪ್ಪಿನ ಕುದ್ರು ಜನರ ಜೀವನಕ್ಕೆ ಬದುಕು ಕಟ್ಟಿಕೊಟ್ಟ ಯಶೋಗಾಥೆ. ಈ ಚಿಪ್ಪು ಕೆಲಸ ಉಪ್ಪಿನ ಕುದ್ರು ಜನರಿಗೆ ದೇವರು ಕೊಟ್ಟ ವರ. ಸುಮಾರು 60 ವರ್ಷಗಳ ಹಿಂದಿನ ಇತಿಹಾಸ ಈ ಚಿಪ್ಪು ಕೆಲಸಕ್ಕಿದೆ. ಕೃಷಿಯೊಂದಿಗೆ ಈ ಚಿಪ್ಪು ಕೆಲಸ ಕೂಡ ಹೊಂದಿಕೊಂಡು ಬಂದಿದೆ. ಈ ಚಿಪ್ಪು ಎನ್ನುವುದು ಮಳುವೆ ಅಥವಾ ಮರುವೆಯಿಂದ ಹುಟ್ಟಿ ಬರುವಂಥದ್ದು. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಕೆಂಪು ನೀರು ಬಂದ ನಂತರ ಈ ಮೊಳವೆಗಳು ಸತ್ತು ಇಬ್ಬಾಗವಾಗಿ ಮಣ್ಣಿನ ತಳಕ್ಕೆ ಸೇರಿಕೊಳ್ಳುತ್ತವೆ. ಕರಾವಳಿ ಪ್ರದೇಶದಲ್ಲಿ ಭೂಕಂಪನ ಬಹಳ ಕಡಿಮೆ ಅಂತ ಮಾತಿಗೆ ಹೇಳುತ್ತಾರೆ. ಕರಾವಳಿಯಲ್ಲಿ ಪರಶುರಾಮನ ಸೃಷ್ಟಿ ಎನ್ನುತ್ತಾರೆ. ಅದು ಮಾತಿಗೆ ಇರಬಹುದು. ನೈಜ ಉದಾಹರಣೆ ಎಂದರೆ ಪ್ರತಿ ವರ್ಷವೂ ಬಿದ್ದ ಮೊಳವೆ ಪದರ ಪದರವಾಗಿ ಗೋಡೆಯಂತೆ ಮಾರ್ಪಟ್ಟಿದೆ. ಇದರ ಮೇಲ್ಭಾಗದಲ್ಲಿ ಕಾಂಡ್ಲ ಮರದ ಬಲಿಷ್ಠ ಬಾಹುಗಳಿಂದ ಬೇರುಗಳಿಂದ ಹಿಡಿದು ಮಣ್ಣಿನ ಸವಕಳಿಯನ್ನು ಮತ್ತು ಭೂಕಂಪನವನ್ನು ತಪ್ಪಿಸುತ್ತದೆ. ಈ ಚಿಪ್ಪು ಕೆಲಸವನ್ನು ಕಲ್ಲೂರು, ಹೆಮ್ಮಾಡಿ, ಕೋಟೆಬಾಗಿಲು, ಪಿಂಗಾಣಿಗುಡ್ಡೆ, ಹಟ್ಟಿಕುದ್ರು, ಗುಡ್ಡೆಯಂಗಡಿ ಮುಂತಾದ ಪ್ರದೇಶಗಳಿಂದ ಕೆಲಸಕ್ಕೆ ಬರುತ್ತಾರೆ ಮತ್ತು ಇದನ್ನೇ ಅವಲಂಬಿಸಿಕೊಂಡಿದ್ದಾರೆ. ಈ ಚಿಪ್ಪು ಕೆಲಸ ಮಾಡಲು 2 ದೋಣಿಗಳು ಬೇಕಾಗುತ್ತದೆ. ಒಂದು ತುಂಬು ದೋಣಿ, ಮತ್ತೊಂದು ಎಳು ದೋಣಿ. ಹಿಂದಿನ ಕಾಲದಲ್ಲಿ ಅಲ್ಲೇ ತೊಳೆದು ದಿನಕ್ಕೆ 2ರಿಂದ 3 ದೋಣಿ ಇಷ್ಟು ಚಿಪ್ಪು ತೆಗೆಯುತ್ತಿದ್ದರು. ಈಗ ಅವೆಲ್ಲ ಕ್ಷೀಣಿಸುತ್ತಾ ಬಂದಿದೆ. ಈ ಚಿಪ್ಪು ಕೆಲಸ ಮಾಡಲು ಕೆಲವು ಪರಿಕರಗಳು ಬೇಕಾಗುತ್ತದೆ. ಮೊದಲೇ ಹೇಳಿದಂತೆ 2 ದೋಣಿಗಳು ಬೇಕಾಗುತ್ತದೆ. 4 ಹಾರೆ, 2 ಬುಟ್ಟಿ, 1 ಚಿಪ್ಪು ತೆಗೆಯುವ ನಟ್ಟು, 1 ಬಲೆ, 4 ಜೆಲ್ಲು. ಅದಕ್ಕೆ ಕುಂದಾಪುರ ಭಾಷೆಯಲ್ಲಿ ತೆಮೆ ಎಂದು ಹೇಳ್ತಾರೆ. ರಾಟೆಗಳು, ಹಗ್ಗಗಳು ಬೇಕಾಗುತ್ತದೆ. ನಿರ್ದಿಷ್ಟ ಜಾಗವನ್ನು ಜೆಲ್ನ ಸಹಾಯದಿಂದ ಹುಡುಕಿ ಗುಟ್ಟಗಳನ್ನು ಹಾಕಿ ನಂತರ ತೆಗೆದ ಕೆಸರು ಮಿಶ್ರಿತ ಚಿಪ್ಪುವನ್ನು ದಡಕ್ಕೆ ತಂದು ತೊಳೆದು ರಾಶಿ ಹಾಕಲಾಗುತ್ತದೆ. ನಂತರ ದೋಣಿಯಲ್ಲಿ ತುಂಬಿ ಹೊಳೆಯ ದಡಕ್ಕೆ ತಂದು ಮಾಲೀಕರ ಸಮ್ಮುಖದಲ್ಲಿ ನೀಡಲಾಗುತ್ತದೆ. ಅಲ್ಲಿ ಚಿಪ್ಪು ಅಳತೆಯ ಪೆಟ್ಟಿಗೆ ಇರುತ್ತದೆ. 3 ಮುಡಿಯ ಒಂದು ಪೆಟ್ಟಿಗೆ ಇರುತ್ತದೆ. ಹೀಗೆ ತಂದ ಚಿಪ್ಪುವನ್ನು ಅಳತೆ ಮಾಡಲಾಗುತ್ತದೆ. ಹೀಗೆ ತಂದ ಚಿಪ್ಪಿಗೆ ಶನಿವಾರ ಬಟ್ವಾಡಿ ಅಂದರೆ ಸಂಬಳಗಳು ನೀಡುತ್ತಾರೆ. ಹೀಗೆ ಪ್ರತಿ ವಾರ ತಂದು ರಾಶಿಯಾಗಿದ್ದ ಚಿಪ್ಪನ್ನು ಮಾಲಕರು ಅದನ್ನು ಲಾರಿ ಮೂಲಕ ತಮ್ಮ ಫ್ಯಾಕ್ಟರಿಗಳಿಗೆ ತೆಗೆದುಕೊಂಡು ಹೋಗಿ ಗ್ರಿಟ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುತ್ತಾರೆ. ಇದರಿಂದ ಹಲವಾರು ವಿಭಾಗಗಳಲ್ಲಿ ಬಳಕೆಯಾಗುತ್ತದೆ. ಚಿಪ್ಪುಗಳಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುವುದರಿಂದ ಕೋಳಿಗಳ ಆಹಾರವಾಗಿ ಬಳಸುತ್ತಾರೆ. ಫಾರಂ ಕೋಳಿಗಳ ತತ್ತಿಗಳು ಗಟ್ಟಿಯಾಗಲು ಚಿಪ್ಪುಗಳ ಗ್ರಿಟ್ ಮೂಲ ಅವಶ್ಯಕತೆ ಇರುತ್ತದೆ. ಇನ್ನಿತರ ಬಳಕೆಯಾಗಿ ಪೇಂಟಿಂಗ್ ಆಗಿ, ಸುಣ್ಣ ತಯಾರಿಕೆಯಲ್ಲಿ, ಡಿಟರ್ಜೆಂಟ್ ಪೌಡರ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಚಿಪ್ಪು ಕಾರ್ಮಿಕರು ನಂಬಿಕೊಂಡು ಬಂದಂಥ ಶ್ರೀ ಬೇಡರ ಕೊಟ್ಟಿಗೆ ಬೊಬ್ಬರಿಯ ದೇವರು. ಇವರಿಗೆ ಚಿಪ್ಪು ದೊರೆಯದೇ ಹೋದಲ್ಲಿ ದೇವರಿಗೆ ಪೂಜೆ ಕೊಡುವ ಹರಕೆ ಮಾಡಿಕೊಳ್ಳುತ್ತಾರೆ ಮತ್ತು ಹಾಗೆಯೇ ದೇವರು ಚಿಪ್ಪುವನ್ನು ದೊರಕಿಸಿಕೊಡುತ್ತಾರೆ. ಚಿಪ್ಪು ಕಾರ್ಮಿಕರ ವ್ಯತೆ. ಚಿಪ್ಪು ಕಾರ್ಮಿಕರು ಮಳೆ, ಗಾಳಿ, ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡುತ್ತಾರೆ. ಇವರಿಗೆ ವಾರ್ಷಿಕವಾಗಿ ಚಿಪ್ಪು ದರ ಏರಿಕೆಯಾಗುತ್ತದೆ. ಅದರಲ್ಲಿ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಸ್ವಲ್ಪ ವೈಮನಸ್ಸು ಉಂಟಾಗಿ ತದನಂತರದಲ್ಲಿ ಸರಿಯಾಗುತ್ತದೆ. ಇವರಿಗೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಸಿಗುವುದಿಲ್ಲ. ತಮ್ಮ ಜೀವನದ ಹಂಗು ತೊರೆದು ಕೆಲಸ ಮಾಡುತ್ತಿರುವ ಇವರಿಗೆ ಯಾವುದೇ ವಿಮಾ ಸೌಲಭ್ಯಗಳು ಸಿಗುವುದಿಲ್ಲ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಸಿಗುವುದಿಲ್ಲ. ಮುಂದಿನ ದಿನಗಳಲ್ಲಿ ವಿಮಾ ಸೌಲಭ್ಯಗಳು ಮತ್ತು ಸ್ಕಾಲರ್ಶಿಪ್ಗಳು ಮತ್ತು ಸರ್ಕಾರದಿಂದ ಬರುವ ಸೌಲಭ್ಯಗಳು ಇವರಿಗೆ ಸದಾ ಸಿಗುತ್ತಿರಬೇಕು. ಶ್ರಮಜೀವಿಗಳು ಬರೀ ಶ್ರಮಿಕರಾಗದೆ ಉಳಿಯದೆ ಸಮಾಜದಲ್ಲಿ ಮುಂದೆ ಬರಬೇಕು.